ಆರೋಗ್ಯ ಇಲಾಖೆಯ ಖಾತೆಯ ಜವಾಬ್ದಾರಿ ವಹಿಸಿಕೊಂಡು ಬಹುಶಃ ಇವತ್ತು ಆರೋಗ್ಯ ಇಲಾಖೆಯನ್ನು ಜನರಿಗೆ ಇನ್ನಷ್ಟು ಹತ್ತಿರವಾಗಿ ಮತ್ತು ಹಿಂದೆ ಗಣೇಶ್ ಗುಂಡಾವೇನು ಉತ್ತಮ ಕೆಲಸ ಮಾಡಿದ್ದಾರೆ ಅದು ಇನ್ನಷ್ಟು ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟಿಸಲಿಕ್ಕೆ ನಾನೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಇವತ್ತು ಮಾಡ್ತೇನೆ. ಬಹುಶಃ ದೊಡ್ಡ ಮಟ್ಟದ ಒಂದು ಖಾತೆ ಆದ ಕಾರಣ ಬಹಳಷ್ಟು ಕೆಲಸಗಳು ಕೂಡ ಇವತ್ತು ಇದೆ. ಅದಕ್ಕಾಗಿ ಅದು ನಮ್ಮ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರಲಿ ಅಥವಾ ಪಾಲಿಸಿ ಮಾಡೋದಿರಲಿ ಮತ್ತು ಯೋಜನೆ ರೂಪಿಸುವುದಿರಲಿ, ಆ ರೂಪಿಸೋದು ಮಾತ್ರ ಅಲ್ಲ, ಅದು ಜನರಿಗೆ ಪ್ರಾಮಾಣಿಕವಾಗಿ ಮತ್ತು ಕರೆಕ್ಟಾಗಿ ಮುಟ್ಟುವಂಥ ವ್ಯವಸ್ಥೆಗೆ ಅದಕ್ಕೆ ನಾನು ಆದ್ಯತೆಯನ್ನು ಕೊಡ್ತೇನೆ. ಆ ಕೆಲಸ ನಾನು ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ. ಈಗಲೇ ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದೇನೆ. ನಾನು ಈಗ ನಿಮ್ಮ ಮುಖಾಂತರ ಹೇಳಿದಷ್ಟೇ, ಯಾರಾದರೂ ನಮ್ಮ ಆಯುಷ್ಮಾನ್ ಕರ್ನಾಟಕ ಯೋಜನೆ ಅಡಿಯಲ್ಲಿ ಯಾರಾದರೂ ಯಾವುದೇ ಆದ ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಿ ಆ ಯೋಜನೆ ಅಡಿ ಒಂದು ಟ್ರೀಟ್ಮೆಂಟ್ ತಗೊಂಡಿದ್ದಾದ್ರೆ ಆಸ್ಪತ್ರೆಯವರು ಹೆಚ್ಚುವರಿಯಾಗಿ ಯಾವುದೇ ಬಿಲ್ ಅನ್ನು ಆ ಪೇಷಂಟ್ಗೆ ಕೊಡಬಾರ್ದು. ಏನು ಇವತ್ತು ಸ್ಕೀಮ್ ಅಲ್ಲಿ ಇದೆಯಾ ಅಷ್ಟೇ ಅಲ್ಲದೆ ಹೆಚ್ಚುವರಿಯಾಗಿ ತಗೊಳ್ಳುವಂತ ಅವಕಾಶ ಇಲ್ಲಿ ಕೂಡ ಇಲ್ಲ. ಯಾವ್ದಾದ್ರು ಆಸ್ಪತ್ರೆಗಳು ಹೆಚ್ಚುವರಿಯಾಗಿ ತಗೊಂಡ್ರೆ ಆ ಒಂದು ಮಾಹಿತಿಯನ್ನು ನಮ್ಮ ಜಿಲ್ಲಾ ಮಟ್ಟದ ನಮ್ಮ ಆರೋಗ್ಯ ಮಿತ್ರ ಮುಖಾಂತರ ನಮ್ಮ ಜಿಲ್ಲಾ ಮಟ್ಟದ ಆರೋಗ್ಯ ಅಧಿಕಾರಿಗೆ ಕೊಡಬೇಕು. ಅದರ ಬಗ್ಗೆ ನಾವು ಪರಿಶೀಲಿಸಿ ನಾವು ಸೂಕ್ತ ಕ್ರಮ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ಯಾರಾದ್ರೂ MBBS ಕಂಪ್ಲೀಟ್ ಆದವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಬೇಕಂತ ಇಚ್ಛೆ ಇದ್ರೆ ನೇರವಾಗಿ ವಾಕ್ ಇನ್ ಇಂಟರ್ವ್ಯೂ DHOಗೆ ಲೆಟರ್ ಕೊಟ್ರೆ 1 ವಾರದೊಳಗಡೆ ಅವನಲ್ಲಿ ನೇಮಕಾತಿ ಮಾಡಿ ಕೆಲಸ ಕೊಡ್ಬೇಕು. 60,000 ರೂಪಾಯಿ ವೇತನವನ್ನು ಈಗ ನಾವು ನಿಗದಿಪಡಿಸಿದ್ದೇವೆ. ಬಹುಶಃ ಇದರ ಬಗ್ಗೆ ಏನಾದರೂ ಜನರಿಗೆ ನಮ್ಮ ವೈದ್ಯರಿಗೆ ಇದರ ಬಗ್ಗೆ ಏನಾದರೂ ಸಜೆಷನ್ ಅಥವಾ ಏನಾದರೂ ಮಾಹಿತಿ ಅದನ್ನು ಸಲಹೆ ಕೊಡ್ಲಿಕ್ಕೆ ಇದ್ರೆ ಹೇಗೆ ಇನ್ನೂ ಪರಿಣಾಮ ಮಾಡಬಹುದು ಅಂತೇಳಿ ಅದನ್ನ ಕೊಡ್ಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಮಲಿಂಗಾರೆಡ್ಡಿ ಅವರು ಖಾತೆ ಕೊಟ್ಟಿರೋ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಸರ್ ಅಂತ? ಯಾಕಂದ್ರೆ ಯಾಕೆ ಇರಬಾರ್ದು, ವಿಶೇಷತೆ ಏನಿದೆ ಅದರಲ್ಲಿ ನಾವು ನಮ್ಮ ಖಾತೆ ಕೊಟ್ಟಾಗ ನಾವು ಕೆಲಸ ಮಾಡೋದ್ರ ಕೆಲಸ ಜವಾಬ್ದಾರಿ ಅದರಲ್ಲಿ ಸಮಾಧಾನ ಮತ್ತು ತೃಪ್ತಿ ಅಂತ ಎಲ್ಲಿಗೆ ಬರ್ತದೆ? ಸಮಾಧಾನದಿಂದ ಇದ್ದೇನೆ, ಖುಷಿಯಿಂದ ಇದ್ದೇನೆ, ಆ ಕೆಲಸ ಮಾಡ್ತೇನೆ. ಮುನಿಯಪ್ಪ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಮುನಿಯಪ್ಪ ಅವರು ಅಸಮಾಧಾನ, ನನಗೆ ಸೀನಿಯಾರಿಟಿ ಮೇಲೆ ಸರಿಯಾದ ಇಲಾಖೆಯನ್ನು ಕೊಟ್ಟಿಲ್ಲ, ಸಮಾಜ ಕಲ್ಯಾಣ ಇಲಾಖೆ ಕೃಷಿ ಕೊಡ್ಬೇಕಿತ್ತು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಆರೋಗ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವುದಿಲ್ಲ, ಅದಕ್ಕೆ ನನಗೆ ಹೇಗೆ ಉತ್ತರ ಕೊಡುದು? ಅಲ್ಲಿ ಸರ್ಕಾರ ಮುಖ್ಯಮಂತ್ರಿ ಇದ್ದಾರೆ ಮತ್ತು ಪಕ್ಷದ ಅಧ್ಯಕ್ಷ ಇದ್ದಾರೆ, ಅವ್ರದಕ್ಕೆಲ್ಲರೂ ಉತ್ತರ ಕೊಡ್ತಾರೆ. ನಿಮಗೆ ಕೊಟ್ಟಿರೋ ಇಲಾಖೆ ನಿಮಗೆ ತೃಪ್ತಿ ಇದೆ ಅಂತ ಅದಕ್ಕೆ ಕೇಳಿದ್ರೆ ನಮ್ಗೆ ಕೊಟ್ಟ ಇಲಾಖೆಯಲ್ಲಿ ನಾನು ಪ್ರಾಮಾಣಿಕತೆ ಕೆಲಸ ಮಾಡೋದನ್ನ ಜವಾಬ್ದಾರಿ, ಆ ಕೆಲಸ ನಾನು ಮಾಡ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.